ನಮಸ್ಕಾರ. ಒಂದು ಮಾತು ಕೊಟ್ಟು ಅದನ್ನ ಯಾರಾದ್ರೂ ಮುರಿದ್ರೆ ಏನಾಗುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಅದು ಬಿಸ್ನೆಸ್ ಆಗಿರ್ಬೋದು ಅಥವಾ ನಮ್ಮ ಪರ್ಸನಲ್ ಲೈಫಲ್ಲೇ ಇರ್ಬೋದು ಅಲ್ವಾ? ಕೊಟ್ಟ ಮಾತನ್ನ ತಪ್ಪಿದ್ರೆ ಗೊಂದಲ, ನಷ್ಟ ಎಲ್ಲವೂ ಆಗುತ್ತೆ. ಸರಿ, ಹಾಗಿದ್ರೆ ಇವತ್ತು ನಮ್ಮ ಕರಾರು ಕಾನೂನು ಅಂದ್ರೆ ಕಾಂಟ್ರಾಕ್ಟ್ ಲಾ ಈ ಥರದ ಸಿಚುವೇಶನನ್ನ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಇದೊಂದು ಎಲ್ರಿಗೂ ಒಂದಲ್ಲ ಒಂದ್ಸಲ ಎದುರಾಗೋ ಸನ್ನಿವೇಶ ಅಲ್ವಾ? ಒಂದು ಕೆಲ್ಸಕ್ಕೆ ಅಥವಾ ಒಂದು ವಸ್ತುವಿಗೆ ಅಂತ ಒಂದು ಡೀಲ್ ಆಗಿರುತ್ತೆ. ಆದ್ರೆ ಇನ್ನೊಂದು ಕಡೆಯವರು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಿಲ್ಲ. ಹಾಗಾದ್ರೆ ಮುಂದೆ ದಾರಿ ಏನು? ಕಾನೂನು ಇದಕ್ಕೆ ಯಾವ ರೀತಿ ಪರಿಹಾರ ಕೊಡುತ್ತೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗೋದೇ ಕರಾರು ಕಾನೂನಿನಲ್ಲಿ. ಎಲ್ಲವೂ ಶುರುವಾಗೋದೇ ಈ ಒಂದು ಮೂಲಭೂತ ತತ್ವದಿಂದ. ಕಾನೂನಿನ ಪ್ರಕಾರ ಒಂದು ಹಕ್ಕಿದೆ ಅಂದ್ರೆ ಆ ಹಕ್ಕನ್ನ ಕಾಪಾಡೋಕೆ ಒಂದು ಪರಿಹಾರ ಕೂಡ ಇದ್ದೇ ಇರಬೇಕು. ಇಡೀ ಕರಾರು ಕಾನೂನು ನಿಂತಿರೋದೇ ಈ ಅಡಿಪಾಯದ ಮೇಲೆ. ನೋಡಿ, ಕಾನೂನು ವ್ಯವಸ್ಥೆಯಲ್ಲಿ ಒಂದು ಹಳೆ ನಂಬಿಕೆ ಇದೆ. ಏನಪ್ಪಾ ಅಂದ್ರೆ ಯಾವುದೇ ಹಕ್ಕನ್ನ ಅಂದ್ರೆ ರೈಟ್ ಅನ್ನ ಅರ್ಥನೇ ಇಲ್ದೆ ಹಾಗೆ ಆಗೋಗ್ಬಿಡ್ಬಾರ್ದು ಅಂತ. ಇದನ್ನೇ ಸಾವಿರಾರು ವರ್ಷಗಳ ಹಿಂದಿನ ಒಂದು ಲ್ಯಾಟಿನ್ ಗಾದೆ ಹೇಳುತ್ತೆ, ಊಬಿ ಜೂಸ್ ಇಬಿ ರೆಮಿಡಿಯಂ. ಸಿಂಪಲ್ ಆಗಿ ಹೇಳೋದಾದ್ರೆ, ಎಲ್ಲಿ ಹಕ್ಕಿರುತ್ತೋ ಅಲ್ಲಿ ಅದಕ್ಕೊಂದು ಪರಿಹಾರ ಇದ್ದೇ ಇರಬೇಕು. ಈ ಒಂದೇ ಒಂದು ತತ್ವ ಇಡೀ ನ್ಯಾಯವ್ಯವಸ್ಥೆಯ ಅಡಿಪಾಯ ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಈ ಪರಿಹಾರಗಳು ಅಂದ್ರೆ ಏನು? ಕರಾರು ಮುರಿದಾಗ ಬಳಸೋ ಅತ್ಯಂತ ಸಾಮಾನ್ಯವಾದ ಮತ್ತು ಮುಖ್ಯವಾದ ಸಾಧನ ಅಂದ್ರೆ ಡ್ಯಾಮೇಜಸ್ ಅಥವಾ ನಷ್ಟ ಪರಿಹಾರ. ಇದು ಹೆಚ್ಚಾಗಿ ಹಣದ ರೂಪದಲ್ಲಿರುತ್ತೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ನಷ್ಟ ಪರಿಹಾರದ ಉದ್ದೇಶ ನೊಂದ ಪಕ್ಷವನ್ನ ಶ್ರೀಮಂತರನ್ನಾಗಿ ಮಾಡೋದಲ್ಲ ಅಥವಾ ತಪ್ಪು ಮಾಡಿದವರಿಗೆ ಪನಿಷ್ಮೆಂಟ್ ಕೊಡೋದು ಅಲ್ಲ. ಬದಲಾಗಿ ಆ ಒಪ್ಪಂದ ಏನಾದ್ರೂ ಪಾಲನೆ ಆಗಿದ್ರೆ ಅವರು ಫೈನಾನ್ಷಿಯಲ್ ಆಗಿ ಯಾವ ಸ್ಥಿತಿಯಲ್ಲಿ ಇರ್ತಿದ್ರೋ ಅದೇ ಸ್ಥಿತಿಗೆ ಅವರನ್ನ ವಾಪಸ್ ತರೋದು. ಇದೊಂದು ರೀತಿ ರೀಸ್ಟೋರ್ ಮಾಡೋ ಗುರಿಯನ್ನ ಹೊಂದಿದೆ. ಕರಾರು ಕಾನೂನು ಯಾವಾಗಲೂ ಪರಿಹಾರ ಕೊಡೋದ್ರ ಮೇಲೆ ಫೋಕಸ್ ಮಾಡತ್ತೆ, ಶಿಕ್ಷೆ ಕೊಡೋದ್ರ ಮೇಲೆ ಅಲ್ಲ. ಅದಕ್ಕೆ ಇಲ್ಲಿ ಕೊಡೋ ನಷ್ಟ ಪರಿಹಾರ ಪರಿಹಾರಾತ್ಮಕ ಅಂದ್ರೆ ಕಾಂಪನ್ಸೇಟರಿ ಆಗಿರುತ್ತೆ. ದಂಡನಾತ್ಮಕ ಅಂದ್ರೆ ಪೀನಲ್ ಆಗಿರೋದಿಲ್ಲ. ಅಂದ್ರೆ ಆದ ನಷ್ಟವನ್ನ ತುಂಬಿಕೊಡೋದು ಮಾತ್ರ ಇದರ ಮುಖ್ಯ ಉದ್ದೇಶ. ಒಬ್ಬ ವ್ಯಕ್ತಿ ಒಂದು ಒಪ್ಪಂದ ಮುರಿದಾಗ ಅದರ ಎಫೆಕ್ಟ್ ಒಂದು ಚೈನ್ ರಿಯಾಕ್ಷನ್ ತರ ಒಂದಾದ ಮೇಲೊಂದರಂತೆ ಹೋಗ್ತಾ ಇರಬಹುದು. ಹಾಗಂತ ಆ ವ್ಯಕ್ತಿ ಅದರಿಂದ ಆಗೋ ಎಲ್ಲಾ ಪರಿಣಾಮಗಳಿಗೂ ಜವಾಬ್ದಾರನ? ಖಂಡಿತ ಇಲ್ಲ. ಕಾನೂನಿಲ್ಲಿ ಒಂದು ಲಾಜಿಕಲ್ ಲಿಮಿಟ್ ಹಾಕುತ್ತೆ. ಈ ಕಾನೂನು ತತ್ವಕ್ಕೆ ರಿಮೋಟ್ನೆಸ್ ಆಫ್ ಡ್ಯಾಮೇಜಸ್ ಅಂತ ಕರೀತಾರೆ. ಇದರರ್ಥ ಒಪ್ಪಂದ ಮುರಿದಿದ್ದರಿಂದ ನೇರವಾಗಿ ಮತ್ತು ನಿರೀಕ್ಷಿತವಾಗಿ ಆಗೋ ನಷ್ಟಗಳಿಗೆ ಮಾತ್ರ ಪರಿಹಾರ ಸಿಗುತ್ತೆ. ತುಂಬಾನೇ ಅನಿರೀಕ್ಷಿತ ಅಥವಾ ದೂರದ ಸಂಬಂಧ ಇರೋ ನಷ್ಟಗಳಿಗೆ ಪರಿಹಾರ ಕೇಳೋಕ್ಕಾಗಲ್ಲ. ಇದು ಹೊಣೆಗಾರಿಕೆಗೆ ಒಂದು ನ್ಯಾಯವಾದ ಮಿತಿಯನ್ನ ಹಾಕತ್ತೆ. ಹಾಗಾದ್ರೆ ಈ ಮಿತಿಯನ್ನ ಹೇಗೆ ನಿರ್ಧಾರ ಮಾಡ್ತಾರೆ? ಹ್ಯಾಡ್ಲಿ ವರ್ಸಸ್ ಬ್ಯಾಕ್ಸೆಂಡೇಲ್ ಅನ್ನೋ ಒಂದು ಫೇಮಸ್ ಕೇಸ್ 2 ಸಿಂಪಲ್ ರೂಲ್ಸ್ ಕೊಟ್ಟಿದೆ. ಮೊದಲನೇದು, ಒಪ್ಪಂದ ಮುರಿದಿದ್ರಿಂದ ಸಹಜವಾಗಿ ಆಗೋ ನಷ್ಟಕ್ಕೆ ಪರಿಹಾರ. ಎರಡನೇದು, ಒಪ್ಪಂದ ಮಾಡ್ಕೊಳ್ಳುವಾಗಲೇ ಎರಡೂ ಪಾರ್ಟಿಗೆ ಗೊತ್ತಿದ್ದ ವಿಶೇಷ ಸಂದರ್ಭಗಳಿಂದ ಆಗೋ ನಷ್ಟಕ್ಕೆ ಪರಿಹಾರ. ನಮ್ಮ ಭಾರತದ ಕರಾರು ಕಾಯ್ದೆಯ ಸೆಕ್ಷನ್ 73 ಕೂಡ ಇದೇ ತತ್ವಗಳನ್ನು ಆಧರಿಸಿದೆ. ಆದ್ರೆ ಹೀಗೆಲ್ಲ ಕೋರ್ಟಿಗೆ ಹೋಗೋ ಬದಲು ಕಾಂಟ್ರಾಕ್ಟ್ನಲ್ಲೇ ಪರಿಹಾರವನ್ನ ಮೊದಲೇ ಫಿಕ್ಸ್ ಮಾಡಕ್ಕಾಗತ್ತಾ? ಖಂಡಿತ ಸಾಧ್ಯ. ಕೆಲವೊಮ್ಮೆ ಪಾರ್ಟಿಗಳು ಸ್ಮಾರ್ಟ್ ಆಗಿ ಒಪ್ಪಂದ ಮಾಡ್ಕೊಳ್ಳುವಾಗಲೇ ಒಂದು ವೇಳೆ ಯಾರಾದ್ರೂ ಇದನ್ನ ಮುರಿದ್ರೆ ಎಷ್ಟು ನಷ್ಟ ಪರಿಹಾರ ಕೊಡಬೇಕು ಅಂತ ಮೊದಲೇ ಡಿಸೈಡ್ ಮಾಡ್ಬಿಡ್ತಾರೆ. ಹೀಗೆ ಮೊದಲೇ ನಿರ್ಧಾರ ಮಾಡಿದ ದುಡ್ಡು 2 ಥರ ಇರಬಹುದು. ಒಂದು ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಅಂದರೆ ಒಂದು ವೇಳೆ ಕಾಂಟ್ರಾಕ್ಟ್ ಮುರಿದ್ರೆ ಎಷ್ಟು ನಷ್ಟ ಆಗ್ಬೋದು ಅಂತ ಒಂದು ನಿಜವಾದ ಪ್ರಾಮಾಣಿಕ ಅಂದಾಜು. ಇನ್ನೊಂದು ಪೆನಾಲ್ಟಿ ಅಂದರೆ ಒಪ್ಪಂದ ಮುರಿಬಾರದು ಅಂತ ಹೆದರಿಸೋಕೆ ಹಾಕೋ ಒಂದು ದೊಡ್ಡ ಮೊತ್ತ. ಆದ್ರೆ ನಮ್ಮ ಭಾರತೀಯ ಕಾನೂನಿದೆಯಲ್ಲ, ಅದು ಈ ವಿಷಯವನ್ನ ಇನ್ನೂ ಸಿಂಪಲ್ ಮಾಡಿದೆ. ಸೆಕ್ಷನ್ 74 ಏನ್ ಹೇಳುತ್ತೆ ಅಂದ್ರೆ ಈ ಎರಡರ ಮಧ್ಯೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ. ಕೋರ್ಟ್ ನೋಡೋದೊನ್ನೇ ರೀಸನಬಲ್ ಕಾಂಪನ್ಸೇಷನ್ ಅಂದ್ರೆ ಸಮಂಜಸವಾದ ಪರಿಹಾರ ಸಿಗ್ಬೇಕು. ಕಾಂಟ್ರಾಕ್ಟಲ್ಲಿ ಹೇಳಿರೋ ದುಡ್ಡಿದೆಯಲ್ಲ, ಅದು ಜಸ್ಟ್ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಅಷ್ಟೇ. ಅದಕ್ಕಿಂತ ಕಡಿಮೆ ಕೊಡೋ ಅಧಿಕಾರ ಕೂಡ ಕೋರ್ಟ್ಗೆ ಇರುತ್ತೆ. ಇಲ್ಲಿಯವರೆಗೂ ನಾವು ಫಾರ್ಮಲ್ ಆಗಿ ಮಾರ್ಕೊಂಡ ಒಪ್ಪಂದಗಳ ಬಗ್ಗೆ ಮಾತಾಡ್ವಿ. ಆದ್ರೆ ಕಾನೂನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ಕೆಲವು ವಿಶೇಷ ಸಂದರ್ಭಗಳಲ್ಲಿ ನಮ್ಮನ್ನ ರಕ್ಷಿಸುತ್ತೆ. ಅದನ್ನೇ ಕ್ವಾಸಿ ಕಾಂಟ್ರಾಕ್ಟ್ ಅಥವಾ ಅರ್ಧ ಕರಾರು ಅಂತ ಕರೀಬೋದು. ಯೋಚನೆ ಮಾಡಿ, ಯಾವುದೇ ಬರವಣಿಗೆಯಲ್ಲಾಗ್ಲಿ ಅಥವಾ ಮಾತಿನಲ್ಲಾಗ್ಲಿ ಒಪ್ಪಂದವೇ ಇಲ್ಲ ಅಂದಾಗ ಏನ್ ಮಾಡೋದು? ಒಬ್ಬರಿಗೆ ಅನ್ಯಾಯವಾಗಿ ನಷ್ಟವಾಗಿ ಇನ್ನೊಬ್ಬರಿಗೆ ಸುಖ ಸುಮ್ನೆ ಲಾಭ ಆದ್ರೆ ಕಾನೂನು ಸುಮ್ನೆ ಇರುತ್ತಾ? ಇಲ್ಲ, ಖಂಡಿತ ಇಲ್ಲ. ಕಾನೂನಿನಲ್ಲಿ ಒಂದು ಮೂಲಭೂತ ತತ್ವ ಇದೆ. ಇನ್ನೊಬ್ಬರ ನಷ್ಟದಿಂದ ಯಾರೂ ಅನ್ಯಾಯವಾಗಿ ಲಾಭ ಮಾಡ್ಕೋಬಾರ್ದು. ಇದನ್ನ ಕಾನೂನು ಭಾಷೆಯಲ್ಲಿ ನೆಮೋ ಡೆಬಿಟ್ ಲೊಕುಪ್ಲೆಟಾರಿ ಎಕ್ಸ್ ಅಲಿಯೇನಾ ಜಕ್ಟೂರಾ ಅಂತಾರೆ. ಅಂದ್ರೆ
ಅನ್ಯಾಯದ ಲಾಭವನ್ನ ಕಾನೂನು ತಡೆಯುತ್ತೆ. ಇದು ನ್ಯಾಯ, ಸಮಾನತೆ ಮತ್ತು ಒಳ್ಳೆಯ ಮನಸ್ಸಾಕ್ಷ್ಯ ತತ್ವದ ಮೇಲೆ ನಿಂತಿದೆ. ನಮ್ಮ ಭಾರತೀಯ ಕರಾರು ಕಾಯ್ದೆ ಈ ಥರದ 5 ಸಂದರ್ಭಗಳನ್ನು ಗುರುತಿಸುತ್ತೆ. ಉದಾಹರಣೆಗೆ, ಕಾಂಟ್ರಾಕ್ಟ್ ಮಾಡ್ಕೊಳ್ಳೋಕೆ ಆಗದೆ ಸ್ಥಿತಿಯಲ್ಲಿರೋರಿಗೆ ಅಗತ್ಯ ವಸ್ತುಗಳನ್ನು ಕೊಟ್ಟಾಗ, ಅಥವಾ ತಪ್ಪಾಗಿ ಬೇರೆಯವರಿಗೆ ಹಣ ಪಾವತಿ ಮಾಡಿದಾಗ, ಅಥವಾ ಇನ್ನೊಬ್ಬರ ಲಾಭಕ್ಕೆ ಸುಮ್ಮನೆ ಫ್ರೀ ಆಗಲ್ದೆ ಏನಾದರೂ ಕೆಲಸ ಮಾಡಿದಾಗ ಕಾನೂನು ಮಧ್ಯೆ ಬಂದು ನ್ಯಾಯ ಕೊಡಿಸುತ್ತೆ. ಹಾಗಾದ್ರೆ ಇಷ್ಟೊತ್ತು ನಾವು ಚರ್ಚೆ ಮಾಡಿದ ಈ ಎಲ್ಲಾ ವಿಷಯಗಳ ಸಾರಾಂಶ ಏನು? ನಷ್ಟ ಪರಿಹಾರ, ರಿಮೋಟ್ನೆಸ್, ಕ್ವಾಸಿ ಕಾಂಟ್ರಾಕ್ಟ್ಸ್ ಇವೆಲ್ಲವೂ ಒಂದೇ ದೊಡ್ಡ ಐಡಿಯಾದ ಭಾಗಗಳು. ಕರಾರು ಕಾನೂನಿನ ಅಂತಿಮ ಗುರಿ ಶಿಕ್ಷೆ ಕೊಡುವುದಲ್ಲ, ಬದಲಾಗಿ ನ್ಯಾಯ ಮತ್ತು ಸಮತೋಲನವನ್ನ ಕಾಪಾಡೋದು. ಒಬ್ಬ ವ್ಯಕ್ತಿಗಾದ ನಷ್ಟವನ್ನ ಸರಿಪಡಿಸೋದು ಮತ್ತು ಇನ್ನೊಬ್ಬರಿಗೆ ಅನ್ಯಾಯವಾಗಿ ಲಾಭ ಆಗೋದನ್ನ ತಡೆಯೋದೇ ಇದರ ಮೂಲ ಉದ್ದೇಶ. ಇದು ಕಾನೂನಿನ ನ್ಯಾಯಯುತ ಮುಖವನ್ನ ತುಂಬಾ ಚೆನ್ನಾಗಿ ತೋರಿಸುತ್ತೆ. ಈ ಇಡೀ ವಿಶ್ಲೇಷಣೆ ಒಂದು ಮುಖ್ಯವಾದ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ. ನಮ್ಮ ಕಾನೂನು ವ್ಯವಸ್ಥೆ ಒಪ್ಪಂದಗಳನ್ನು ಬರೀ ರೂಲ್ಸ್ ಪಟ್ಟಿಯಾಗಿ ನೋಡಲ್ಲ, ಬದಲಾಗಿ ನ್ಯಾಯ ಮತ್ತು ಸಮತೋಲನವನ್ನು ಸಾಧಿಸೋ ಒಂದು ಸಾಧನವಾಗಿ ನೋಡುತ್ತೆ ಅನ್ನೋದಾದರೆ, ನಮ್ಮ ದಿನನಿತ್ಯದ ಮಾತುಕತೆ, ವಾಗ್ದಾನ ಮತ್ತು ಒಪ್ಪಂದಗಳನ್ನು ನಾವು ನೋಡೋ ದೃಷ್ಟಿಕೋನವನ್ನು ಇದು ಹೇಗೆ ಬದಲಾಯಿಸಬಹುದು? ಇದು ನಿಜವಾಗ್ಲೂ ಯೋಚನೆ ಮಾಡಬೇಕಾದ ವಿಷಯ.